ಹಾಯ್ ಫ್ರೆಂಡ್ಸ್ ಎಲ್ಲರೂ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಿನ್ನೆ ವಿಶ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಬ್ಯುಸಿ ಇದ್ದೆ. ಮಗಳು ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು. ಅವಳನ್ನ ರೆಡಿ ಮಾಡೋದು, ಅವಳು ಸ್ಕೂಲಿಗೆ ಕರ್ಕೊಂಡು ಹೋಗೋದು ಅದೇ ಆಗೋಯಿತು. ಹಾಗಾಗಿ ನಿನ್ನೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಇವತ್ತು ಹಾಕ್ತಾಯಿದ್ದೀನಿ. ಇದು ಡ್ಯಾನ್ಸು ಚೆನ್ನಾಗಿ ಮಾಡಿದರು ಮಕ್ಕಳು. ಇವ್ರ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಎಲ್ಲ ಮಕ್ಳಿಗೂ ಡ್ಯಾನ್ಸ್ ಮಾಡಿಸ್ತಾರೆ. ಇಡೀ ಕ್ಲಾಸಲ್ಲಿರೋ ಮಕ್ಕಳನ್ನೇ ಮಾಡಿಸ್ಬಿಡ್ತಾರೆ. ಒಬ್ರನ್ನ ತೊಗೊಳೋದು, ಇಬ್ಬರನ್ನ ತೊಗೊಳೋದು ಹಾಗೆಲ್ಲ ಇಲ್ಲ. ಫುಲ್ ಕ್ಲಾಸ್ನೂ ಡ್ಯಾನ್ಸ್ ಇರುತ್ತೆ ಮಕ್ಕಳಿಗೆ. ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ಮತ್ತು ದೊಡ್ಡ ಮಕ್ಳಿಗೂ ಇತ್ತು. ಹೈಸ್ಕೂಲವ್ರಿಗೆ ಇರಲಿಲ್ಲ, ಪ್ರೈಮರಿ ಅವ್ರಿಗೆ ಮಾತ್ರ ಇತ್ತು. ಹೈಸ್ಕೂಲ್ ಅವ್ರಿಗೆಲ್ಲ ಎಕ್ಸಾಮ್ ಟೈಮಲ್ಲ, ಹಾಗಾಗಿ ಓದಿಸ್ತಾ ಇದ್ದಾರೆ. ಪ್ರೈಮರಿ ಅವರೆಲ್ಲ ಮಕ್ಕಳಿಗೆಲ್ಲ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು, ಸ್ಕಿಟ್ಟೆಲ್ಲ ಮಾಡಿಸಿದ್ರು. ಚೆನ್ನಾಗಿ ಮಕ್ಕಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡೋದು. ಮಧ್ಯದಲ್ಲಿ ನನ್ನ ಮಗಳು ಡ್ಯಾನ್ಸ್ ಮಾಡ್ತಿರೋದದು. ಮತ್ತು ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಯಾರಿಗೂ ಸ್ಟೇಜ್ ಫಿಯರ್ ಎಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ಮಾಡೋದು ಮಕ್ಕಳು. ಮತ್ತು ಸ್ಕಿಟ್ ಇತ್ತು. ಮನೆಗೆ ಬಂದು ಮತ್ತೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಮಾಡ್ಕೊತಿದ್ದೆ, ಹಾಗಾಗಿ ನಿಮಗೆ ತೋರಿಸೋಣ ಅಂತ. ಮತ್ತು ಫಸ್ಟಿಗೆ ಒಂದು ಬಾಣಲಿ ಕುಕ್ಕರ್ ಇಟ್ಕೊಂಡು, ನಾನು ಕುಕ್ಕರಲ್ಲಿ ಮಾಡ್ತೀನಿ. ಕುಕ್ಕರಲ್ಲಿ ನನಗೆ ದಮ್ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ, ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡೋದು ಜಾಸ್ತಿ. ಮತ್ತು ಜಾಸ್ತಿ ಏನು ಮಾಡಲ್ಲ, ಸ್ವಲ್ಪ ಮಾಡೋದ್ರಿಂದ ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಹೋಲ್ ಸ್ಪೈಸಸ್ ಬರುತ್ತಲ್ಲ, ಕಾಳುಮೆಣಸು, ಲವಂಗ, ಏಲಕ್ಕಿ, ಚಕ್ಕೆ, ಸೋಂಪು ಇವನ್ನೆಲ್ಲ ಹಾಕ್ಕೊಂಡು, ಬಿರಿಯಾನಿ ಎಲೆ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಆಗೋ ತನಕ ವೆಯ್ಟ್ ಮಾಡಿಕೊಂಡು, ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳೋದು. 4 ಈರುಳ್ಳಿ ತೊಗೊಂಡಿದ್ದೆ ನಾನು. 2 ಲೋಟ ಅಕ್ಕಿ ತೊಗೊಂಡಿದ್ದೆ, ಅರ್ಧ kg ಚಿಕನ್ ತೊಗೊಂಡಿದ್ದೆ, ಅದಕ್ಕೆ 4 ಈರುಳ್ಳಿ, ಸಣ್ಣದು 4 ಈರುಳ್ಳಿ ತೊಗೊಂಡಿದ್ದೆ. ಈರುಳ್ಳಿನ ಫ್ರೈ ಆಗೋಕ್ಕೆ ಬಿಟ್ಕೊಂಡು ಈಚೆ ಸೈಡ್ ನಾನು ನೀರು ಇಟ್ಕೊಂಡಿದ್ದೆ, ದಮ್ ಲೇಯರ್ ಥರ ಮಾಡೋಣ ಅಂತ. ಲೇಯರ್ ಏನು ಹಾಕಿರಲಿಲ್ಲ, ಬಟ್ ಅನ್ನನ ಸಪ್ರೇಟಾಗಿ ಬೇಯಿಸಿಬಿಟ್ಟು ಅಕ್ಕಿನ ಬೇಯಿಸಿ ಲೇಯರ್ ಅದ್ರ ಮೇಲೆ ಹಾಕಿ ಆ ಥರ ಮಾಡಿಕೊಂಡೆ, ಈಸಿ ಆಗುತ್ತೆ, ಬೇಗ ಆಗುತ್ತೆ ಅಂತ. ನೀರು ಬಿಸಿಗೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಏಲಕ್ಕಿ, ಚಕ್ಕೆ, ಹೋಲ್ ಸ್ಪೈಸಸ್ ಯಾವುದಿದೆ ಅದನ್ನೆಲ್ಲ ಹಾಕಿ ಅದನ್ನು ಆಚೆ ಬಿಸಿಯಾಗ ಕುದಿಯೋಕ್ಕೆ ಬಿಡೋದು. ಈ ಕಡೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆದಮೇಲೆ ಇದಕ್ಕೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ, ಟೊಮೆಟೊ 3 ಹಾಕ್ಕೊಂಡಿದ್ದೆ. ಟೊಮೆಟೊ ಹಾಕ್ಕೊಂಡೆ. ಮತ್ತು ಅದು ನೀರು, ನಾವು ಅನ್ನ ಬೇಯಿಸೋಕ್ಕೆ ನೀರು ಇಟ್ಟಿರ್ತೀವಲ್ಲ, ಅದಕ್ಕೆ ಬೇಕಾದರೆ ತುಪ್ಪ, ಎಣ್ಣೆ ಏನಾದರೂ ಹಾಕ್ಕೊಬೋದು. ನಾನು ಹಾಕ್ಕೊಂಡಿಲ್ಲ, ನಾನು ಕಮ್ಮಿ ಎಣ್ಣೆಯಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ. ಮತ್ತು ಟೊಮೆಟೊ ಸ್ವಲ್ಪ ಬೇಯಲಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡೆ. ಆಮೇಲೆ ಇದಕ್ಕೆ ಈಚೆ ಸೈಡ್ ಇದು ಕುದೀತಾ ಇತ್ತು, ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ಒಂದು ಸತಿ ಅಕ್ಕಿ ಹಾಕ್ಕೊಂಡ್ಮೇಲೆ ಈ ಥರ ನೀರಿಗೆ ಅಕ್ಕಿ ಹಾಕಿ ಇದು ಮಾಡೋಕ್ಕೆ ಫಸ್ಟಿಗೆ ಒಂದು ಸತಿ ತಿರುಗಿಸ್ಕೊಬೇಕು ಅದನ್ನು. ಅಕ್ಕಿ ಹಾಕಿ ಆದಮೇಲೆ ತಳದಲ್ಲಿ ಹೋಗಿ ನಿಂತಿರುತ್ತೆ, ಸುಟ್ಟಿಡಿಯುತ್ತೆ, ಹಾಗಾಗಿ. ಆಮೇಲೆ ಈಚೆ ಚಿಕನ್ಗೆ ಇದು ಒಗ್ಗರಣೆ ಹಾಕ್ತಾಯಿರ್ತೀವಲ್ಲ, ಅದಕ್ಕೆ ಕೊತ್ತಂಬರಿ ಪುದೀನ ಹಾಕ್ಕೊಂಡ್ಬಿಟ್ಟು ತಿರುಗಿಸ್ಕೊಂಡು ಅದಕ್ಕೆ 1 ಸ್ಪೂನು ಖಾರದ ಪುಡಿ, 2 ಸ್ಪೂನು ಗರಂ ಮಸಾಲ ಪುಡಿ ಅಷ್ಟೇ, ಬೇರೆ ಇನ್ನೇನು ಮಸಾಲ ಐಟಮ್ಸ್ ಏನೂ ಹಾಕ್ಕೊಂಡಿಲ್ಲ, 2 ಹಾಕ್ಕೊಂಡ್ಬಿಟ್ಟು ಚಿಕನ್ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಮ್ಯಾರಿನೇಟ್ ಬೇಕಾದ್ರೆ ಮಾಡಿ ಇಟ್ಕೊಬೋದು. ನಾನು ಅರ್ಜೆಂಟಿಗೆ ಬೇಗ ಮಾಡ್ತಿದ್ದೆ ಅಂತೇಳ್ಬಿಟ್ಟು ಹಾಗೆ ಹಾಕ್ಕೊಂಡೆ. ಏನೋ ಅದಕ್ಕೂ ಚೆನ್ನಾಗಿ ಎಳೆದಿರುತ್ತೆ ಎಲ್ಲದು. ಆಮೇಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಸ್ವಲ್ಪ ತಳಕ್ಕೆ ನೀರು ಹಾಕಿ ಅದನ್ನು ಹಾಗೆ ಸ್ವಲ್ಪ ಬೇಯಕ್ಕೆ ಬಿಡಿ, ಒಂದು ಸ್ವಲ್ಪ ಹೊತ್ತು. ಆ ಕಡೆ ಸೈಡ್ ಅಕ್ಕಿ ಹಾಕಿರ್ತೀವಲ್ಲ, ಅದು ಬೇಯೋ ತನಕ ಅದು ಸ್ವಲ್ಪ ಸಣ್ಣ ಉರಿಲಿ, ದೊಡ್ಡ ಉರಿ ಇಟ್ಕೊಬೇಡಿ, ಸಣ್ಣ ಉರಿಲಿ ಅದು ಬೇಯ್ತಾ ಇರಲಿ. ಅದಕ್ಕೆ ಅನ್ನಕ್ಕೆ ಒಂಚೂರು ಉಪ್ಪು, ಬೇಕಾದರೆ ಎಣ್ಣೆ, ತುಪ್ಪ ಏನಾದರೂ ಹಾಕ್ಕೊಬೋದು, ಚೆನ್ನಾಗಾಗುತ್ತೆ. ನಾನು ಹಾಕ್ಕೊಂಡಿಲ್ಲ, ಬರೀ ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ.
ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಕ್ಕೆ ಬಿಟ್ಕೊಂಡೆ. ಈ ಕಡೆ ಕಬಾಬ್ ಸ್ವಲ್ಪ ಮಾಡೋಣ ಅಂತ ಮಾಡ್ತಿದ್ದೆ. ಅರ್ಧ ಕೆ ಜಿ ಕಬಾಬಿಗೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಮತ್ತು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸತಿ ಹಾಗೆ ತಿರುಗಿಸ್ಕೊಂಡ್ಬಿಟ್ಟು ಅದಕ್ಕೆ ಕಾರ್ನ್‌ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಸ್ಪೂನ್ ಆಗೋಷ್ಟು ಕಾರ್ನ್‌ಫ್ಲೋರ್ ಹಾಕ್ಕೊಂಡಿದ್ದೆ. ನಾನು ಕೈಯಲ್ಲೇ ಹಾಕಿದೆ, ಹಾಗಾಗಿ ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಒಂದು 5 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೆ. ಮತ್ತು ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಹುಡಿನೇ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಚಿಕನ್ ಹಾಕ್ಕೊಂಡು ತಿರುಗಿಸ್ಕೊಳೋದು. ಫಸ್ಟಿಗಲೇ ನೀರು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಚಿಕನಲ್ಲಿ ನೀರಿರುತ್ತಲ್ಲ, ಅದು ಕಾರ್ನ್‌ಫ್ಲೋರ್ ಹಾಕಿದ್ದು ತೆಳು ಆಗಿಬಿಡುತ್ತೆ. ಎಣ್ಣೆಗೆ ಹಾಕೋಷ್ಟೊತ್ತಿಗೆ ಚಿಕನ್ ಒಂದು ಕಡೆ, ಕಾರ್ನ್‌ಫ್ಲೋರ್ ಇದ್ದದ್ದು ಅದೇ ಬೇರೆ ಒಂದು ಕಡೆ ಆಗಿಬಿಡುತ್ತೆ. ಹಾಗಾಗಿ ಫಸ್ಟಿಗೆ ತಿರುಗಿಸ್ಕೊಂಬಿಟ್ಟು ಆಮೇಲೆ ನೀರು ಎಷ್ಟು ಬೇಕು ಅಂತೇಳ್ಬಿಟ್ಟು ಹದ ನೋಡ್ಕೊಂಡು ಕಲಿಸ್ಕೊಂಬಿಡಿ. ಉಪ್ಪು ಏನಾರು ಬೇಕಿದ್ದರೆ ಮತ್ತೆ ಹಾಕ್ಕೊಳ್ಳಿ. ಈ ಕಡೆ ಸೈಡು ಚಿಕನ್ನು ಮತ್ತು ಅನ್ನ ಎರಡೂ ರೆಡಿಯಾಗಿತ್ತು. ಅನ್ನ ಅದು ಆಚೆ ಸೈಡ್ ಬೆಂದಿರೋದನ್ನು ಈ ಥರ ಜಾಲ್ರಿ ಥರ ಬರುತ್ತೆ ನೋಡಿ, ಅದರಲ್ಲಿ ನೋಡಿ ಹಂಗೆ ಮಾಡಿದ್ರೆ ಅದು ಅನ್ನ 2 ಆಗಬೇಕು. ಹಿಂಗೆ ಒತ್ತಷ್ಟೊತ್ತಿಗೆ 2 ಆಗಬೇಕು. ಒಂದು 75% ಅದು ರೈಸ್ ಬೇಯಬೇಕು. ಆಮೇಲೆ ಸ್ವಲ್ಪ ನೀರು ಇಳಿಸ್ಬಿಟ್ಟು ಹಾಕಿ, ಮತ್ತೊಂದು ಅರ್ಧ ಲೋಟ ಆಗೋಷ್ಟು ನೀರು ಅದರಲ್ಲೇ ತೆಗೆದಿಡಿ. ಆಮೇಲೆ ಲಾಸ್ಟಿಗೆ ಇದನ್ನೆಲ್ಲ ಹಾಕಿ ಆದಮೇಲೆ ಒಂದು ಅರ್ಧ ಲೋಟ ಆಗೋಷ್ಟು ಅದೇ ನೀರನ್ನು ಮೇಲಿಂದ ಹಾಕಿ, ಕೊತ್ತಂಬರಿನೂ ಪುದೀನನೂ ಸ್ವಲ್ಪ ಮೇಲಿಂದ ಹಾಕಿ, ತುಪ್ಪ ಅಥವಾ ಎಣ್ಣೆ ಏನಾದ್ರೂ ಮೇಲ್ಗಡೆಯಿಂದ ಹಾಕ್ಕೊಬೋದು. ನಾನು ಹಾಕ್ಕೊಂಡಿಲ್ಲ, ನಮ್ಮ ಮನೇಲಿ ಎಲ್ಲರೂ ತುಪ್ಪ ತಿನ್ನಲ್ಲ ಅಂಥೇಳಿ. ಬೇಕಾದರೆ ಲಾಸ್ಟಿಗೆ ಬೇಕಾದವ್ರು ತುಪ್ಪ ಹಾಕ್ಕೊಂಡು ತಿನ್ನಲಿ ಅಂತ ಬರೀ ಇಷ್ಟೇ ಹಾಕಿ ನೋಡಿ. ಇದ್ರ ದಮ್ ಹಾಕೋದು ಈಸಿ. ಕುಕ್ಕರಿಗೆ ಗ್ಯಾಸ್ಕೆಟ್ ಇರುತ್ತಲ್ಲ, ಅದನ್ನು ಹಾಕಿಬಿಟ್ಟು ಹೀಗೆ ಮುಚ್ಚಿ ಮೇಲ್ಗಡೆಯಿಂದ ನಾವು ವಿಷಲ್ ಹಾಕ್ತೀವಲ್ಲ ಆ ಜಾಗಕ್ಕೆ ಒಂದು ಲೋಟನ ಕೌಂಚ್ ಹಾಕ್ಬಿಡೋದು. ಆಮೇಲೆ ಸಣ್ಣ ಉರಿ ಮಾಡಿ, ಸಣ್ಣದು ಗ್ಯಾಸ್ ಇರುತ್ತಲ್ಲ ಆ ಕಡೆ ಸೈಡ್ ಬೇಯಕ್ಕೆ ಇಟ್ಕೊಂಡೆ ಸಿಮ್ಮಲ್ಲಿ. ಈ ಕಡೆ ಕಬಾಬನ್ನು ಕಲಸಿಟ್ಟಿದ್ನಲ್ಲ, ಎಣ್ಣೆ ಇಟ್ಕೊಂಡು ಕಬಾಬ್ ಬಿಡ್ತಾಯಿದ್ದೀನಿ. ನನ್ನ ಕಬಾಬ್ ಎಣ್ಣೆ ಸ್ವಲ್ಪ ಕೆಂಪಿದೆ, ಯಾಕಂದರೆ ಹಿಂದಿನ ದಿನ ಮಾಡಿದ್ದೆ ಕಬಾಬ್ ಒಂದು ಸತಿ, ಹಾಗಾಗಿ ಅದೇ ಎಣ್ಣೆ ಇಟ್ಕೊಂಡೆ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಿಟ್ಕೊಂಡು ಅದನ್ನು ತಿರುಗಿಸಿ ಹಾಕ್ಕೊಬೇಕು. ಮೊಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ, ಆದರೆ ಮೊಟ್ಟೆ ಹಾಕ್ಕೊಂಡ್ರೆ ಏನಾಗುತ್ತೆ, ಎಣ್ಣೆ ಹೀರ್ಕೊಳುತ್ತೆ ಕಬಾಬು. ಹಾಗಾಗಿ ನಾನು ಮೊಟ್ಟೆ ಹಾಕೋದಿಲ್ಲ, ಬರೀ ಹಾಗೆ ಮಾಡ್ತೀನಿ. ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಇನ್ನೊಂದು ಬ್ಯಾಚ್ ಬಿಟ್ಕೊಂಡ್ಬಿಟ್ಟು ತಿರುಗಿಸಿ ತಕ್ಕೊಂಡ್ರೆ ಕಬಾಬ್ ರೆಡಿ ಆಗುತ್ತೆ. ನಾನೊಂದು ಅರ್ಧ ಕೆ ಜಿದು ಮಾಡ್ಕೊಂಡಿದ್ದೆ ಅಷ್ಟೇ. ಅರ್ಧ ಕೆ ಜಿ ಬಿರಿಯಾನಿ, ಅರ್ಧ ಕೆ ಜಿ ಕಬಾಬ್ ಮಾಡ್ಕೊಂಡಿದ್ದೆ. ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ ಅಂತ. ಇದರಲ್ಲಿ ಬಿರಿಯಾನಿಗೆ ನಾನು ಮಸಾಲ ಫಸ್ಟಿಗೆ ಫ್ರೈ ಮಾಡೋಷ್ಟೊತ್ತಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ, ಅದು ಸ್ಕಿಪ್ ಆಗಿದೆ. ಅದನ್ನ ಹಾಕ್ಕೊಳ್ಳಿ. 1.5 ಸ್ಪೂನ್ ಹಾಕ್ಕೊಂಡಿದ್ದೆ ನಾನು. ನೋಡಿ ಎಷ್ಟು ಹುಡಿಯಾಗಿ ಬಂದಿದೆ, ಅಂಟಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಎಣ್ಣೆ ಜಾಸ್ತಿ ಹಾಕಿದ್ರೇ ಬಿರಿಯಾನಿ ಚೆನ್ನಾಗಾಗೋದು ಅಂತೇನಲ್ಲ, ಎಣ್ಣೆ ಕಮ್ಮಿ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ಈ ಥರ ಒಂದು ಸತಿ ಈ ಥರ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಏನು ಜಾಸ್ತಿ ಮಸಾಲೆ ಐಟಮ್ಸ್ ಬೇಕು, ಪುಡಿಗಳು, ಬಿರಿಯಾನಿ ಪುಡಿ, ಮಸಾಲ ಕಡ್ದು ಹಾಕಬೇಕು, ಆ ಥರ ಏನಿಲ್ಲ. ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು ಬೇಗ. ನಾನು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಕಬಾಬ್ ಇಟ್ಕೊಂಡು ಅದು ನಾವು ಮೂಲಂಗಿ, ಸೌತೆಕಾಯಿ ಜಾಸ್ತಿ ತಿನ್ನಲ್ಲ ನಾವು, ಹಸಿ ಮೂಲಂಗಿ ಚೆನ್ನಾಗಾಗುತ್ತೆ. ಒಂದು ಸತಿ ಹಸಿ ಮೂಲಂಗಿ ಟ್ರೈ ಮಾಡಿ. ಆವಾಗಿನ ಥರ ಮೂಲಂಗಿ ಎಲ್ಲ ಇವಾಗ ಖಾರ ಬರೋದಿಲ್ಲ, ಚಪ್ಪೆ ಇರುತ್ತೆ. ಟ್ರೈ ಮಾಡಿ ನೋಡಿ ಬಿರಿಯಾನಿ. ಅದಕ್ಕೆ ನಾನು ಸೊಪ್ಪು ಹಾಕಿ ದಾಲ್ ಮಾಡ್ಕೊಂಡಿದ್ದೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನ್ನ ವೀಡಿಯೋಗಳಿಗೆ. ಒಂದು ಸತಿ ಈ ಥರ ಬಿರಿಯಾನಿ ಮಾಡಿ ಟ್ರೈ ಮಾಡಿ, ಕಮ್ಮಿ ಎಣ್ಣೆಲಿ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.